ನಿನ್ನಟ್ಟ ಅರವತ್ತು ಮ್ಯಾಲ ನನಗೆ ಜಗತ್ನಾಗ ಎಂದೂ ಗಂಟು ಬೀಳಿಲ್ಲ. ಹೌದು. ಮತ್ತ ಅಲ್ಲೇ ಹಾಡಿ ಅಲ್ಲೇ ಹೋಗ್ಬೇಕು. ಇಲ್ಲಾಕ ಬಂದಿ ಶೇಡಬಾಳಕ್ಕ ಸ್ಟೇಷನ್ಕ ಸರ್ ನಮ್ಮನ್ಯಾವಾಗ ಹಿಂಗ ಕಲಾವಿದನು ಮಾಡ್ತೀರಿ ನಾವು. ನಾ ಯೋಗ ಬರ್ತೈತೆ ಅಂತ ಹೇಳಿನಿ, ಆ ಯೋಗ ಇವತ್ತು ಬಂದೈತಿ. ಹೌದು. ಅವಾಗ ನಿನಗೆ ಯಾಕಂದ್ರೆ ಪಿಚ್ಗನ್ ಪಿರ್ಯಾ ಇದ್ದಿ ನೀನು. ಹಾ ಹಾ ಇವತ್ತು ಬಂದು ನಮ್ಮ ಜೋಡಿ ಒಳ್ಳೆ ಕಲಾವಿದರಿಗೆ ಸೇವಾ ಮಾಡಕತ್ತಿ. ಯಾರತ್ ಕೇಳಿದ್ರೆ ಈಗ ಸದ್ಯ ಯಾರಪ್ಪ ಕೇಳಿದ್ರೆ ಕಸ್ಕಿವಾಡಿ ಬರಗಾಲ ಸಿದ್ಧ ಅವ್ರ ಅವತಾರ ಸಮಾಧಾನ ಕೈ ಎತ್ತಿ ಬಂದವ. ಹೌದು ಹೌದು. ಮೊದಲ ಧೂಪಕ ನಂಬುತ್ತೇಜಿ, ಹಾ ಎರಡನೇದ ಬುಳ್ಳಾನ ಸಿದ್ಧ. ಈಗ ಸದ್ಯ ಕಲಿಯುಗದಾಗ ಯಾರಪ್ಪ ಕೇಳಿದ್ರೆ ಮಾಳಿಂಗರಾಯನ ಭೆಟ್ಟಿಗೆ ಬರ್ತಾನೆ ಕಸ್ಕಿವಾಡಿ ಬರಗಾಲ ಸಿದ್ಧ. ಹೌದ್ರಿ? ಹೌದು. ಇಷ್ಟು ನಮ್ಗೆ ಗೊತ್ತೈತಿ. ಇನ್ನೊಂದು ಕೇಳ್ಯಾನವ, ಹೇಳ್ರಿಪ್ಪ. ಮಾಳಿಂಗರಾಯ ಡೆಂಕನಾಡದ ಐಗೊಂಡಗೌಡ ಹಬ್ಬ ಹಾಕೋತ್ನಾಗ ಭಾಳ ವಿಷಯ ಹೇಳ್ಯಾನ. ಬಾಳಕೊಮ್ಮೆ ಹೇಳಿದ್ರು. ನಮ್ಮ ವಿಷಯ ಹೇಳ್ಬೇಡಪ್ಪ, ನಿಮ್ಮ ವಿಷಯ ಹೇಳ. ಮಾಳಿಂಗರಾಯ ಜಾಮೀನ್ ಆಗ್ಯಾನಲ್ಲಿ, ಹಾ ಗುರುವಿಗೆ ಶಿಷ್ಯ ಜಾಮೀನ್ ಹಾಕನಂತ, ಶಿಷ್ಯ ಗುರು ಜಾಮೀನ್ ಹಾಕಂತ ಕೇಳ್ತಾನ. ನಾ ಈ ಕಮಿಟಿ ಅವ್ರು ಕೇಳ್ತೀನಿ, ನನಗೊಂದು 10 ಲಕ್ಷ ರೂಪಾಯಿ ಬೇಕಾಗ್ಯಾವ. ಹೌದು. ಕೊಟ್ಟು ಬಿಡ್ರಿ. ಯಾವ್ರ ಕಲ್ಮೇಶ ನೀನು ಗುರಿನ ತೊಗೊಂಬತ್ತೀರೇನು? ಏನು ಇಲ್ಲೇ ಮಗಲಾಗ ಮಂಗಸೂಳು ಅಜಿತ್ ಅದಾನ, ಗಜಾನನ್ ಅದಾನ, ಏನು ಅವ್ರು ಕರ್ಕೊಂಬತ್ತೀರ? ಏನು ಐನಾಪುರ ರಾಯಪ್ಪ ಅದಾನ, ನಮ್ಮ ಶೇಡ್ಬಾಳ ಕಲ್ಲಪ್ಪ ಕಕ್ಕ ಅದಾನ, ಅವ್ನು ಕರ್ಕೊಂಬತ್ತೀರಿ? ಏನು ಕುಡ್ತೀರ? ಕಲಿಮೇಶ ಬಿಡ ಹಂಸ ಪಾರ ಐದು ಕುಡ್ತೀರನು? ಹಂಸ ಪಾರ ಐದು ಪೋರಿನ್ ತೊಗೊಂಡು ರೈಟ್. ಹೌದು. ಹಾಕೈತ್ರಿ. ಹಂಗ ಮಾಳಿಂಗರಾಯ ಯಾಕೆ ಜಾಮೀನು ತಗೊಂಡಂದ್ರೆ ಮಾಳಿಂಗರಾಯನಲ್ಲಿ ಅಂತ ಶಕ್ತಿ ಐತಿ ನೋಡಗೋಸ್ಕರ ಮಾಳಿಂಗರಾಯ ನಡಬಾರಕ ಜಾಮೀನು ತಗೊಂಡ. ಹೌದ್ರಿ? ಹೌದು. ಹೌದಿಲ್ರಿ? ಮಾಳಿಂಗರಾಯ ನಡಬಾರಕ ಜಾಮೀನು ತಗೊಂಡ. ಮಾಲಾಪ್ ತಂದು ಕೊಟ್ಟನ್ರಿ. ನೀವು ನಡಬಾರಕ ಹೆಣ್ಣು ಗಣ್ಣು ಮಾಡಕ್ ಹೋಗಿರ್ತೀರಿ, ನಡಬಾರಕ ಅದು ಮುರಿತಿರ್ತೈತಿ. ಒಂದು ಅರ್ಥದಲ್ಲಿ ಬಂಗಾರ ಕಲಿಮೇಶ ಹಾಕೋದು ಬ್ಯಾಡ ಬಿಡ್, ನಾ ಹಾಕ್ತಾನತ್ತೀರಿ. ಯಾಕ ಕುಡ್ಸು ಸಂಬಂಧ ಹಂಗ ಅನ್ಬೇಕಾಗ್ತದ. ಮದುವೆಯಾಗ ನೀವು ಕುಡ್ತೀರಿ? ಹಂಗೆ ಹಂಗ್ರಿ. ಯಾಕ್ರಿ ಅಂದ್ರ ಕುಡಿಸು ಕೆಲಸ. ಮಾಳಿಂಗರಾಯ ಅರ್ಥಲ್ಲಿ ಬಂಗಾರ ಹೆಂಗೆ ನೀವು ಹೊರಿತೀರಿ ಹಿರಿಯರಾಗಿ ಕೂಡ ಮರಾಯ ಅವ್ ಕುಡ್ಲಿಕ್ಕೆ ನಾ ಕುಡ್ತು ನನ್ನ ಹಿರಿಯ ಮನುಷ್ಯ ಸಭಾದ ವಿನಯದ್ರಿ. ಹೌದು. ಇಷ್ಟೇ. ಅದಕ್ಕೆ ನಡಬಾರಕತ್ತಾರ. ಇನ್ನೊಂದು ಕೇಳ್ಯಾನ, ನಿಮ್ಮ ಮಾಳಿಂಗರಾಯಾಗ ಗುರು ಎಲ್ಲಿ? ಅಲ್ಲೇ ಮಗಲಾಗ ಶಿರಡೋನ್ ಐತಿ, ಹಾ ಹಾ ಹಿಂದ್ ಹುಣ್ಣೂರ್ ಐತಿ, ಅಲ್ಲಿ ಸೇವಾ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾನವ. ಎಷ್ಟು ದೂರ ಯಾಕ ಬಂದ? ಖರೆ ನಿನ್ನಟ್ಟ 60 ಮ್ಯಾಲ ನನಗೆ ಜಗತ್ನಾಗ ಎಂದೂ ಗಂಟು ಬೀಳಿಲ್ಲ. ಹೌದು. ಕಕ್ಕ ಅಲ್ಲೇ ಆಳಿಗೆ ಮಕ್ಕಳು ಇದ್ದಿದ್ದಲ್ಲ ಹಾಡ್ಲಕ್ ನಿನಗೆ ಹಳ್ಳಿ ಇಟ್ಟು ದೂರ ಯಾಕೆ ಬಂದಿನಿ? 400 ಅರಿವಿನ ಮನೆ. ಹಾ ಹಾ ನೀ ತಡಿ, ಕೈಯಾಗೈತೆಲ್ಲ ಬಿಡಿ. ಚಲೋ ಕೂಡ್ಸ್ಯಾರ ನನ್ನ ಜೋಡಿ ಗಡಿ. ಸಂತೋ ಇನ್ನು ಮನೆ ಕಡೆ ನಡಿ. ಒಂದು ಸ್ವಲ್ಪ ತಡಿ, ನಾವು ಎಲ್ಲಕ್ಕೂ ರೆಡಿ. ಹೌದು ಮಾಡು. ಹೇಳ್ರಪ್ಪ. 400 ಅರಮನೆ. ಹಾ ಹಾ ಅರಮನೆ. ಕ್ವಾನಗನೂರು ಗಿರಿ ಮನೆ. ಹೌದ. ಶಿರಾಡೋನ ಶಿವನ ಮನೆ. ಹೌದ್. ಹುಣ್ಣೂರ ಗುರುವಿನ ಮನೆ. ಹೌದ್. ಹುಲಜಂತಿ ಹಾಲು ಮತಕ್ಕ ಮೇಲ ಮಟ್ಟ ಮನೆ, ಮೇಲ ಮಟ್ಟ ಮನೆ. ಹೌದ್. ಮಾಳಿಂಗರಾಯನ ಸೇವಾ, ಬೀರದೇವರ ಸೇವಾ ಹೆಂಗ್ ಮನೆ ಗೊತ್ತಾನ ಮಾಳಪ್ಪ? ಹೆಂಗ್ರಿಪ್ಪ? ದೇವರಲ್ಲಿ ದೇವಿಗೆನಿ, ಸಿದ್ಧರಲ್ಲಿ ಶಿವಗೆನಿ, ಸಿಡಿಯಾನ ದೇವರ ಸೇವಕ, ಹುಣ್ಣೂರ್ ದೇವ್ರ ಹುಗಾರ, ಕೊಣ್ಣೂರ್ ದೇವ್ರ ಖರೆ ಆಳಾಗಿ ನಮ್ಮಪ್ಪ ಮಾಳಪ್ಪ ದುಡ್ದ. ಹೌದ್. ಹೆಂಗ ದುಡ್ದಾನ? ಹುಣ್ಣೂರ್ಕ ಹೂಗಾರಾಗಿ ದುಡ್ದಾನ. ಹೌದ್. ಶಿರಡೋನ್ಕ ಶಿಶಿಮಗಾಗಿ ದುಡ್ದಾನ. ಹೌದ್. ಕೊಣ್ಣೂರು ಕರೆಸಿದಾಗ ಖರೆ ಆಳಾಗಿ ದುಡ್ದ. ಹೌದ್. ನಾನು ನಿನ್ನ ಕೇಳ್ತೀನಿ, ಹಾದ್ಯಾಗ ಬರಮದೇವ್ರ ಗುಡಿ ಹತ್ತಿಲ್ಲನ? ಬೀರಪ್ಪನ ಗುಡಿ ಹತ್ತತ್ತಿಲ್ರಿ? ಮತ್ತ ಅಲ್ಲೇ ಹಾಡಿ ಅಲ್ಲೇ ಹೋಗ್ಬೇಕು. ಇಲ್ಲಾಕ ಬಂದಿ ಶೇಡಬಾಳಕ್ಕ ಸ್ಟೇಷನ್ಕ? ಯಾಕ್ರಿ? ಅಲ್ಲ ಇದು ಸೇವಾ ಹೌದಿಲ್ರಿ? ಮತ್ತ ಅಲ್ಲಿ ಹಾದ್ಯಾಗ ಮಾಡ್ರಿ ಸೇವಾ ಅಲ್ಲನ? ಹೆಂಗ ಪ್ರಶ್ನೆ ಕೇಳುದು? ಅಂದ್ರ ಇಲ್ಲಿ ರೊಕ್ಕ ಕೊಡ್ತಾರದ ಬಂದೇನ? ಮಾಳಿಂಗರಾಯ ಹುಣ್ಣೂರ್ಕ್ ಹೋಗಾರಾಗ್ಯಾನ, ಕೊಣ್ಣೂರ್ ಕರೆ ದೇವ್ರಾಗ್ಯಾನ, ಶಿರಡೋನಕ್ಕೆ ಶಿಶಿಮಾಗ ಆಗಿ ದೊಡ್ಡದಾನ. ಯಾಕಂದ್ರ ಆ ಮಠ ಈ ಮಠ ಅವಾಗ ಭೇದಿಲ್ಲ. ನಿನ್ನೊಂದು ಕೇಳ್ತೀನಿ ನಾನು, ಹತ್ತೂರು ಹೋಗ್ಯಾನ ಮುತ್ಯ. ಹಾ, ಹತ್ತೂರು ಹೋಗ್ಯಾನ ಮುತ್ಯ ಮುಮ್ಮೆಟ್ಟು ಗುಡ್ಡಕ್ಕೆ ದುಡಿತಿದ್ದ. ಹೌದ್ರಿ. ಹಾದ್ಯಾಗ ಮಕನಾಪುರ ಇತ್ತ. ಹೌದ್. ಹಾದ್ಯಾಗ ಮಕನಾಪುರ ಬಿಟ್ಟು ಮುಮ್ಮೆಟ್ಟು ಗುಡ್ಡಕ್ಕೆ ಯಾಕೆ ದುಡ್ದ?
ಹಿಂಗ್ ಕೇಳೋದಿರ್ತದ ಅದನ್ನ ಒಂದು ಮಾತು ಹೇಳ್ತೇನೆ. ಪಂಚುಬಾಯಿ ಹೌದ್ ಮಾವನ ಸೇವಾ ಮಾಡ್ಯಾಳ, ಹೌದ್ರಿಪ್ಪ. ಕಣಬಾಯಿ ಅತ್ತಿ ಸೇವಾ ಮಾಡ್ಯಾಳ. ಹೌದ್ರಿ. ದುಡದವ್ರಿಗೆ ಪಗಾರ ಕೊಡೋ ಧರ್ಮ ಐತಿ. ಹೌದಾ? ದುಡಿಲ್ದವ್ರಿಗೆ ಯಾಕೆ ಪಗಾರ ಕೊಟ್ಟ? ನಾ ಕೇಳ್ತೀನಿ. ಹಾಡಿದವರು ಅರ್ಟಾದವರು ಹೌದ್. ಬಾಬಾನಗರ ಮಾಳಗ ಹುಟ್ಟಿಗೆ ರೊಕ್ಕ ಕೊಡ್ತೀರಿ? ಹಂಗ್ ಕೊಡ್ಲಾಕ್ ಬರೋದಲ್ರಿ. ಕನ್ಯಾ ನೋಡಿ ಬಂದಿರಿ, ಪರ್ತಾರ ಹೊಡಿದ ಕಿನಾರ್ದಡಿ ಹುಡುಗಿ ಬಂತೇಳಿ ಎಳ್ಕೊಂಡು ಮದುವೆ ಮಾಡ್ತೀರಿ? ಹಂಗ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕ್ರಿ ಹಂಗ? ಅದು ಅಲ್ಲ. ನಿನಗೇನು ಪ್ರಶ್ನೆ ಅಂತ ಕೇಳಿದ್ರೆ ಭಾಳಿಲ್ಲ. ಯಾವ ಹತ್ತರು ಹೋಗ್ಯಾನ ಮುಖ್ಯ. ಎಲ್ಲಿ ಪತ್ತಂದ್ರೆ ಮುಮ್ಮೆಟ್ಟು ಗುಡ್ಡಕ್ಕೆ ಯಾಕೆ ಹೋದ, ಮಕನಾಪುರಕ್ಕೆ ಯಾಕೆ ಬಂದು ಸೇವಾ ಮಾಲ್ ಅಂತ ಹೇಳಿ ಒಂದು ಪ್ರಶ್ನೆ. ಇನ್ನೊಂದು ಏನಂತಾರೆ, ಕೊಂತುಬಾಯಿ ದುಡದಕ್ಕಿ, ಹೌದ್. ಕನಬಾಯಿ ಅತ್ತಿ ಸೇವಾ ಮಾಡದಕ್ಕಿ. ಕೊಂತುಬಾಯಿಗೆ ಫಲ ಕೊಡ್ಲಿಲ್ಲ, ಕನಬಾಯಿಗೆ ಯಾಕೆ ಕೊಟ್ಟ ಅಂತ ಹೇಳಿ ಎರಡು ಹಾಲು ಮತ್ತು ಪ್ರಶ್ನೆ ಬಂಧುಗಳೇ. ಭಾಳ ಮಾತಾಡಬೇಡ. ನಮ್ಮ ಮೌನ ಬಳಗ ಯವ, ನೀವು ಭಾಳ ಚಂದ ಕೂತಿರಿ ಯವ. ಹೌದ್ರಿಪ್ಪ. ಭಾಳ ಪುಣ್ಯ ಮಾಡ್ರಿ. ಯಾಕಂದ್ರೆ ಹೆಂಗ್ರಿಪ್ಪ? ಅಥಣಿ ತಾಲೂಕಿನ್ಯಾಗ ಶಿವಯೋಗಿ ನಾಡಂದ್ರ ಆ ಕಡೆ ಭಾಗದಾಗ ಬೆಂಗಳೂರು ಭಾಗದಾಗ ನಮ್ಮ ಗಾಡಿ ಬಸ್ ಹೋಯ್ತಂದ್ರ ಬಸ್ಸಿಗೆ ಕಾಲು ಬೀಳೋ ಜನ ಎಲ್ಲಿ ಅಂತ ಕೇಳಿದ್ರ ಅದು ಬೆಂಗಳೂರದಾಗ ಐತಿ. ಅಂತವ್ರು ಯಾರು ಕೇಳಿದ್ರೆ ನೀವು ಶೇಡಬಾರ್ದವ್ರ. ಹೌದ್. ನಾ ಭಾಳ ಊರಾಗ ನೋಡಿನಿ ಇಂಥ ಒಂದು ಸಭಾ. ಹೌದ್. ಶಾಂತತೆ ನಮ್ಮ ಮೌನ ಬಳಗ ಶಾಂತತೆ ಕುಂಡ್ರವ. ನಮ್ಮ ಊರ ಕಡೆ ಹಗಲದ ಒಬ್ರು ಕುಂಡ್ರಂಗಿಲ್ಲ. ಹೌದ್. 500 ರೂಪಾಯಿ ಪಗಾರ ಕೊಡ್ತಾರ. ನನ್ನ ಹಾಡು ಕೊಡ್ದವನ ನೀ ಹಾಡ ಹೊತ್ತ ನಿನ್ನ ಹಾಡ ಯೂಟ್ಯೂಬ್ದಾಗ ನೋಡ್ತೀವಿ ನಾವು. ಹೌದು. ಇಲ್ಲಿ ಕಮಿಟಿ ಅವರು ಬಾಳ ಪಚ್ಚ ಮಾಡ್ಯಾರಿ ಕಾಯ್ದೆ. ಹೆಂಗ್ ಮಾಡ್ಯಾರಿ? ಈ ಸಭಾದಾಗ ಎಲ್ರಿ ದಾರು ಕೊಟ್ಟು ದಂಡಿಗೆ ಮಾಡಿ 5,000 ರೂಪಾಯಿ ದಂಡ ಇಟ್ಟಾರ ಅವರು. ಅದಕ್ಕೆ ಒಂದ್ ಇಟ್ಟು ದಣಿಗಿಲ್ರಿಪ್ಪ ಇಲ್ಲಿ. ಕೈ ಮುಗಿತೀನಿ. 5,000 ರೂಪಾಯಿ ಬೇಡ. ಅಥಣಿ ತಾಲೂಕು ಕರಟಾಳ ಅಂದ್ರೆ ಭಾಳ ದೂರ ಇಲ್ಲ. ಹೌದ್. ಯಾವಾಗರ ಈ ಕಮಿಟಿ ನೋಡಿ ಅಪ್ಪಾಜಿ ಅವರ ಮಂಗಸುಳಿ ಮುತ್ಯಾರ ನೋಡಿ ನನಗೆ ಅನಂತ ಕೊಟ್ಟಿದ್ದ ಧನ್ಯವಾದಗಳು. ಹೌದ್. ಹೆಗಲಿನ್ಯಾಗ ಜಾಡಿ, ತಲೆಯಾಗ ಜಡಿ, ಕೈಯಾಗ ಕಡಿ ಹೇಳ್ತಕ್ಕಂಥ ಸತ್ಯ ನುಡಿ ಭಾಗದಾಗ ಯಾರಿದ್ರು ಮಂಗಸೂಳಿ ಪೂಜಾ ಸಭಾದ ಕೈ ಹತ್ತಿದ ಸಭಾದ ಕೈ. ಹೌದ್. ಹೌದ್ರಿಪ್ಪ. ನಾ ಮೊನ್ನೆ ಒಂದು ಸತ್ಯ ಘಟನಾ ಹೇಳ್ತೀನಿ. ನಮ್ಮ ಅಥಣಿ ತಾಲೂಕ ಸೌದಿ ಸಾವುಕಾರ ನಮಗೊಂದು ಬೋರ್ ಶಾಂಕ್ಷನ್ ಮಾಡಿದ್ರು. ಗಂಗಾ ಕಲ್ಯಾಣಿ ಬೋರ. ಒಬ್ಬ ಬಂದು ಪೂಜೆ, ಯಾಕಂದ್ರೆ ಬ್ಯಾರೆದವ್ರು ನೀರು ಹೇಳಿರ. ಮುತ್ಯ ಬಂದ 640 ಫೂಟಿಗೆ ನೀರ, ಕೈಯಾಗಿ ತೆಂಗಿನಕಾಯಿ ಹಿಡಿಲಿಲ್ಲ, ತೆಯಾಗ ಹಿಂಗೆ ಮಾಡಿ ಅಳಗಾಡಿಸಲಿಲ್ಲ, ಬೀರಿಸಿದನ ಭಂಡಾರ ಬಂದು ಎಲ್ಲಿ ಹೊಡೆದಲ್ಲ ಅಲ್ಲಿ 4 ಇಂಚು ನೀರು ಬಿದ್ದತೆ. ಸಭಾದ ಕೈ ಎತ್ತಿರ ಸಭಾದ ಕೈ ಸತ ನಮ್ಮ ಹೊಲದಾಗೆ. ಹೌದ್. ಇದನ್ನು ಸುಳ್ಳು ಮಾಡಪ್ಪ. ಏನಾದ್ರೆ ನೀರು ಬಿದ್ದಿಲ್ಲ, ಸುಳ್ಳು ಮಾಡಬಾ. ಏನು ಪಾರ್ಟಿ ಹಿಡಿದಿದಿ, ಏನು ಮಾತಾಡ್ತೀರಿ? ಈ ಶೆಡಬಾದ ವಿನಂತಿ ಸರ. ನಿಮ್ಮ ಕಮಿಟಿ ನೋಡಿದ್ರ, ನಿಮ್ಮ ಜಾತ್ರೆ, ನಿಮ್ಮ ಗುಡಿ ನೋಡಿದ್ರ ಶಿರುಡೋನ, ಹುಣ್ಣೂರ, ಕೊಣ್ಣೂರ 3 ಏನ ಮಟ್ಟು ಮನೆಯೊಳಗ ಆಲುಕ್ನೂರ 4 ಟಣದವಲ್ಲ, ಇದು ಒಂದು 2ನೇ ಮಟ್ಟು ಮನೆ ಸಭಾದ ಕೈ ಎತ್ತಿದ ಸಭಾದ ಕೈ. ಹೌದ್. ಹೌದ್ ಸರ. ನಿಮ್ಮದೇನು ಭಂಡಾರಿ? ಏನು ಭಂಡಾರ ಯವ್ವ? ನೀವು ಕೊಳ್ಳಾಗ ಬಂಗಾರ ಹಾಕೊಂಡ್ರಿ ಅಂದ್ರ ಕಳ್ರ ಕಣ್ಣು ಬೀಳ್ತಾವ. ಹೌದ್. ಬಂಗಾರ ನೀವು ಕೊಳ್ಳ ಹಾಕೊಂಡ್ರಿ ಅಂದ್ರೆ ಕಳ್ಳರ ಕಣ್ಣು ಬೀಳ್ತಾವ. ಹೌದು. ಭಂಡಾರವನ್ನು ಯಾಕಂದ್ರೆ ಬೀರದವ್ರು ಭಂಡಾರ ಹನಿಗೆ ಹಚ್ಕೊಂಡ್ರಿ ಅಂದ್ರ ಬೀರದವ್ರು ನಿಮ್ಮ ಕಷ್ಟ ಪರಿಹಾರ ಮಾಡ್ತಾ ಅಂತೇಳಿ ಸಭಾದ ಕೈ ಎತ್ತಿ ಸಭಾ. ಅದಕ್ಕ ಹೇಳಿದ್ರು ಬುಟ್ಟಿ ಬಂಗಾರಕ್ಕಿಂತಲೂ ಬಟ್ ಭಂಡಾರ ಲೇಶಂದ ನಮ್ಮ ಅಡಿವೆಪ್ಪ ಮಾರಾಯ. ಹೌದು. ಅದ ಕಮಿಟಿಯವ್ರಿಗೆ ನಂತೈತಿ ಸರ್. ಯಾವಾಗರೇ ಹೊಗಟ್ನೂರು ಎಲ್ಲಮ್ಮಗರೇ ಬಿಜಾಪುರಕ್ಕೆ ಹೊಂಟ್ರಿ ಅಂದ್ರೆ ನಿಮ್ಮ ಶೇಡಬಾಳದ ದೈವ, ಹಾಲುಂಡ ದೈವ ಎಲ್ಲರೂ ನಮ್ಮ ಊರಿನ ಮ್ಯಾಗ ಪಾದ ಹಾಕಬೇಕಂತ ಹೇಳಿ ಅರಟಾಳ ಕಲ್ಮೇಶ್. ಹೌದು. ಯಾಕಂದ್ರೆ ಸರ್ ನಮ್ಮ ಊರಾಗ 4-5 ಅಂಗಡಿ ಆಗ್ಯಾವು. ಹೌದು. ನಿಮ್ಮ ಊರಾಗ 5,000 ದಂಡ ಕಟ್ತೀರಿ ಅಂದ್ರೆ ಭಾಳ ಹಾಲು ಸಮಾಜ ಭಾಳ ಒಕ್ಕಟ್ಟೈತಿ. ನಿಮ್ಮಂಥ ಹಿರಿಯರ ಆಶೀರ್ವಾದ ಸದಾ ನಮ್ಮ ಸಂಘಕ್ಕೆ ಇರ್ಬೇಕು. ಬೆಳ್ಕೊಂಡ ಒಂದು ಸಣ್ಣ ಚಾಲ ಹಾಡಿ ದೊಡ್ಡ ಕಲಾವಂತರು ಚಾನ್ಸ್. ಹೌದು.